ಇವ್ರು ನೋಡು ಪವನ್ 10th ಎಕ್ಸಾಮ್ ಬಂದ್ರು ಏನ್ ಸೀರಿಯಸ್ ಇಲ್ಲ, ಓದ್ಕೋದ್ ಬಿಟ್ಟು ಕ್ರಿಕೆಟ್ ಆಡ್ಲತ್ತಾರ. ಏ ತಮ್ಮ, ನೀವೆಲ್ಲರೂ ಇಲ್ಲಿ ಬರ್ರಿ. ಏನ್ರೋ ಎಕ್ಸಾಮ್ ಇನ್ನ ಸ್ವಲ್ಪ ದಿನನೇ ಉಳ್ದದ, ಓದ್ಕೋದ್ ಬಿಟ್ಟು ಏನ್ ಕ್ರಿಕೆಟ್ ಆಡ್ಲತ್ತಿರಲ್ಲ, ಯಾಕ? ಓದಿ ಏನ್ ಮಾಡಣ ಬಿಡ ಆ ಕಡೆ. ಭಾರಿ ಹೇಳಿದ್ ಬಿಡುತ್ತಮ್ಮ, ಮೆಚ್ಬೇಕ್ ನಿನಗ್. ಯಾಕೋ ಅಣ್ಣ ಹಿಂಗಲ್ಲತ್ತಿ ನಮ್ಗು. ನಿಮ್ ತಂದೆ ತಾಯಿದಾರು ಕಷ್ಟಪಟ್ಟು ನಿಮಗ್ ಓದಿಸ್ತಾರ. ನೀವೇನೋ 10ನೇ ಎಕ್ಸಾಮ್ ಸನಿ ಬಂದಿಲ್ಲಿ ಕ್ರಿಕೆಟ್ ಆಡ್ಲತ್ತಿರಲ್ಲ, ಸ್ವಲ್ಪ ಅನ್ನೋದ್ರ ಬುದ್ಧಿ ಅದ ನಿಮ್ಗು. ಓದೋ ಮನ್ಸೆ ಇರ್ಲಿಲ್ಲ ಅಂತಂದ್ರು ಕೆಲ್ಸಕ್ ಹೋಗ್ಬೇಕು, ತಂದೆ ತಾಯಿಗನ ಸಹಾಯ ಮಾಡ್ದಂಗ ಆತದ. ಅದು ಬಿಟ್ಟು ಅವ್ರು ಕಷ್ಟಪಟ್ಟು ನಿಮ್ಗೆ ಓದ್ತಾ ಇರ್ತಾರ, ನೀವು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡ್ತಿರಲ್ಲೋ. ಹಂಗಲ್ಲ ಅಣ್ಣ, ಇನ್ನ ಓದೋದ್ ಇನ್ನ ಮಸ್ತ್ ಟೈಮ್ ಅದಲ್ಲ ಅಣ್ಣ. ಇಲ್ರೋ, ಟೈಮ್ ಆದಂತ ಇಲ್ಲಿ ಅನಸ್ತದ ನಿಮಗ್. ಟೈಮ್ ವ್ಯಾಲ್ಯೂ ಎಲ್ಲಿ ಗೊತ್ತದ ಎಕ್ಸಾಮ್ ಅಲ್ಲ ಕುಂದಿರ್ತಿರಲ್ಲ, ಅವಾಗ ನಿಮಗ್ ಟೈಮ್ ವ್ಯಾಲ್ಯೂ ಅನ್ನೋದು ಗೊತ್ತಾಗ್ತದ. 10ನೇ ತರಗತಿ ಎಕ್ಸಾಮ್ ಅನ್ನೋದು ಮಜಾಕ್ ತಿಳಿಬೇಡ ತಂದರೆ. ಇದು ಎಲ್ಲಾ ವಿದ್ಯಾರ್ಥಿಗಳದು ಮೊದಲನೇ ಸ್ಟೆಪ್ ಆಗಿರ್ತದ. ಇಲ್ಲಿ ಏನಾದ್ರೂ ನೀವು ಸಕ್ಸಸ್ ಕಂಡ್ರೆ ಅಂದ್ರೆ ಮುಂದ್ ಲೈಫ್ ನಾಗ ಸಕ್ಸಸ್ ಕಾಣ್ತೀರಿ ಅಂತ ತಿಳ್ಕೊರಿ. ಇಲ್ಲೇ ಬಾಳ್ ಬಿದ್ರಿ ನಿಮ್ ಲೈಫ್ ಎಲ್ಲಿ ಹೋಗ್ತದ ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೂ ಇದು ಏನ್ ಟೈಮ್ ಅದ ವೇಸ್ಟ್ ಮಾಡ್ಲಾರ್ದಂಗ ಒಂದ್ ಒಳ್ಳೆ ರೀತಿ ಓದ್ರಿ. ಅಂದ್ರೆ ನಿಮಗ್ ಕೊನೆದಾಗ ಒಂದ್ ಮಾತೈತಿನ ತಿಳ್ಕೊರಿ. ನಿಮ್ ತಂದೆ ತಾಯಿಗಳು ಎಷ್ಟೋ ಕಷ್ಟಪಟ್ಟು ಕನಸಿನ ಬುತ್ತಿ ಅನ್ನೋದು ಕಟ್ಟಿರ್ತಾರ ನಿಮ್ ಮ್ಯಾಲ. ಆ ಕನಸಿನ ಬುತ್ತಿ ಬಿಚ್ಚಿ ನೋಡ್ರಿ, ಆ ಬುತ್ತಿ ತುಂಬಾ ನಿಮ್ದೇ ಕನಸ್ ಕಂಡಿರ್ತಾರ ನಿಮ್ ಅಪ್ಪ ಅಮ್ಮ. ನಿಮ್ ಸಲುವಾಗಿ ಓದ್ಲಿಲ್ಲ ಅಂದ್ರೂ ನಿಮ್ ತಂದೆ ತಾಯಿಗಳ ಸಲುವಾಗಿ ಆದ್ರೂ ಓದ್ರಿ, ಮುಂದ ಒಂದ್ ಒಳ್ಳೆ ದಾರಿಗೆ ಹೋಗ್ರಿ. ನನ್ನ ಮಾತು ಸುಳ್ಳಲ್ಲ. ಈ ವಿಡಿಯೋ SSLC ಓದ್ತಿರುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಡೆಡಿಕೇಟೆಡ್ ಆಗಿರ್ತದ. SSLC ಎಕ್ಸಾಮ್ ಅತಿ ಶೀಘ್ರದಲ್ಲಿ ಬರ್ತಾವ, ಯಾರು ಟೈಮ್ ವೇಸ್ಟ್ ಮಾಡಬಾರ್ದು. ಹಾಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದು ನಿಮ್ ಲೈಫ್ ಇಂದ ಮೊದಲನೇ ಹೆಜ್ಜೆ ಆಗಿರ್ತದ. ಪ್ರತಿಯೊಬ್ರು ಸಕ್ಸಸ್ ಕಾಣ್ರಿ. ಆಲ್ ದ ಬೆಸ್ಟ್ ಫಾರ್ 10th ಸ್ಟೂಡೆಂಟ್.